ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀರಿನಾಳ ಹರಿವು ತಿಳಿದೆ ನೀರಿಗಿಳಿದ್ಬಿಟ್ಟ. ಪಾಪ ಅವನಿಗೇನ್ ಗೊತ್ತು, ತಾನಿಳ್ದಿರೋದು ಸಿಕ್ ಬಿದ್ದಿರೋದು ದೊಡ್ಡ ಸುಳಿಲಿ ಅಂತ. ಇದ್ರಿಂದ ತಪ್ಪಿಸ್ಕೊಂಡು ಹೋಗೋದು ಅಸಾಧ್ಯ. ಮೀರಾ ಮೀರಾ ಹೇಳಿ ಅಕ್ಕ. ಅದೇ ಮೀರಾ, ನೀನು ಅಂಜನಾ ಹಾಕಿ ನೋಡೋರ ಹತ್ರ ಕರ್ಕೊಂಡು ಹೋಗಿದ್ಯಲ್ಲ, ಅವ್ರ ಹತ್ರ ನಾಳೆನೆ ಹೋಗಿ ಬರೋಣ ಅಂತ ಅನ್ಕೊಂಡಿದೀನಿ. ನೀನು ಬರ್ತೀಯಲ್ವಾ? ಅಕ್ಕ, ನಾಳೆ ಕೋರ್ಟ್ ಇದೆಯಲ್ಲ? ಕೋರ್ಟ್ ಇರೋದು 11 ಗಂಟೆಗೆ. ಅಷ್ಟೊಳಗಡೆ ನಾವು ಹೋಗಿ ಬಂದ್ಬಿಡ್ಬಹುದು. ಸರಿ ಅಕ್ಕ, ನೀವ್ ಹೇಗೆ ಹೇಳ್ತಿರೋ ಹಾಗೆ. ಆದ್ರೆ ಅವರು ತೀರ್ಥ ಸ್ನಾನ ಮಾಡ್ಕೊಂಡು ಅದೇ ಹೇಳೋಣ ಅಂತಾನೆ ಬಂದೆ. ನಿನ್ನೆ ಅದೇನ್ ಅಚಾತುರ್ಯ ಆಗಿತ್ತೋ ಗೊತ್ತಿಲ್ಲ, ನನ್ನನ್ನು ಅವರು ಶುದ್ಧ ಆಗಿಲ್ಲ, ಅದಕ್ಕೆ ನಿಮ್ಗೆ ನಿಮ್ ಕೃಷ್ಣ ಕಾಣಿಸ್ತಿಲ್ಲ ಅಂತ ಹೇಳಿದ್ರು. ಹಾಗಂದ ತಕ್ಷಣ ನನ್ಗೆಷ್ಟು ಬೇಜಾರಾಯ್ತು ಗೊತ್ತಾ? ಏನ್ ಎಡವಟ್ಟಾಯ್ತಪ್ಪ ಅಂತ ಗಾಬರಿನೂ ಆಯ್ತು. ಅದಕ್ಕೆ ಅವ್ರು ನನಗೆ ಶುದ್ಧ ಆಗೋದಕ್ಕೆ ಹೇಳಿದ್ರಲ್ವಾ, ಬೆಳಗ್ಗೆನೆ ಎದ್ದು ದೇವಸ್ಥಾನಕ್ಕೆ ಹೋಗಿ ಕಳಶ ಸ್ನಾನ ಮಾಡ್ಕೊಂಡ್ ಬರ್ತೀನಿ. ಯಾವ ಅಂಟು ಮೈಲಿಗೆ ಆಗಿದ್ರು ಎಲ್ಲ ಹೊರಟೋಗುತ್ತೆ. ನೋಡು, ನಾನ್ ಬರೋಷ್ಟೊತ್ತಿಗೆ ನೀನ್ ರೆಡಿಯಾಗಿರು. ಅಯ್ಯೋ ಅಕ್ಕ, ಮನೇಲಿ ಕುತ್ಕೊಂಡು ಒಬ್ಳೆ ಏನ್ ಮಾಡ್ಲಿ? ನಿಮ್ ಜೊತೆ ನಾನು ದೇವಸ್ಥಾನಕ್ಕೆ ಬರ್ತೀನಿ. ಆಗಿಂದಾಗೆ ಅಂಜನಾ ಹಾಕೋರ್ ಹತ್ರ ಹೋಗೋಣ. ಅಲ್ಲಿ ಕೆಲ್ಸ ಮುಗಿದ್ಮೇಲೆ ಹಾಗೆ ಕೋರ್ಟಿಗೆ ಹೋದ್ರಾಯ್ತು. ಅದು ಸರಿನೇ, ಮತ್ತೆ ಮನೆಗ್ ಬಂದು ಹೋಗೋದ್ಯಾಕೆ ಅಲ್ವಾ? ಹೌದು ಅಕ್ಕ, ನೀವ್ ಹೇಳ್ತಿರೋದು ಸರಿಯಾಗೇ ಇದೆ. ಈ ಅಂಟು ಮಡಿ ವಿಚಾರದಲ್ಲೆಲ್ಲ ನಾವು ತುಂಬಾ ಹುಷಾರಾಗಿರ್ಬೇಕು. ಇಲ್ ಬಂದು ಮತ್ತೆ ಏನಾದ್ರೂ ಅಂಟ್ಕೊಂಡ್ರೆ ನಮ್ಗೆ ಕಷ್ಟ ಅಲ್ವಾ? ಅದು ಸರಿನೇ. ನೀನೊಂದ್ ಕೆಲ್ಸ ಮಾಡು, 6 ಗಂಟೆಗೆ ಬೆಳಗ್ಗೆ ಇಲ್ಲಿಂದ ಹೊರಟ್ಬಿಡೋಣ. ನೀನು ರೆಡಿಯಾಗಿರು. ಗುಡ್ ನೈಟ್. ಎಸ್, ಇವಳನ್ನ ಬಲಿ ಹಾಕಕ್ಕೆ ಅದೇ ಸರಿ. ಅದಕ್ಕೆ ಅರ್ಜುನ್ ಜೊತೆನೆ ಬರ್ತಿದ್ರಲ್ಲ, ಇವತ್ತ್ಯಾಕೆ ಇನ್ನೂ ಬಂದಿಲ್ಲ? ಭಾವ, ಅಶ್ವಿನ್ಗೆ ಏನೂ ಆಗಲ್ಲ ತಾನೆ? ಇನ್ನೂ ಅನುಮಾನನ? ಅನುಮಾನ ಏನಿಲ್ಲ, ಅದೇನೋ ಸಾಕ್ಷಿ ಇದೆ ಅಂತ ಹೇಳ್ತಿದ್ರಲ್ಲ, ಅದೇನು? ಗೋಡೆಗಳಿಗೂ ಕಿವಿ ಇದೆ, ನಾನಿಲ್ಲೇನು ಹೇಳೋದಿಲ್ಲ. ಆದ್ರೆ ಒಂದಂತೂ ನಿಜ, ಅಶ್ವಿನ್ ಸೇವ್ ಆಗ್ತಾನೆ. ಅರ್ಜುನ ಏನಾದ್ರು ಅದಕ್ಕೆ ಬರ್ದೇ ಇರೋ ತರ ಕನ್ವಿನ್ಸ್ ಮಾಡ್ಬಿಟ್ನಾ? ಅರ್ಜುನ್, ಸೇವಂತಿ ಅದಕ್ಕೆ ಇಲ್ಲಿ? ನಮ್ಗೇನ್ ಗೊತ್ತು, ನಮ್ಮನ್ ಕೇಳಿದ್ರೆ? ಅದಕ್ಕೆ ಕೋರ್ಟಿಗೆ ಬರೋವಾಗ ಅರ್ಜುನ್ ಜೊತೆ ತಾನೇ ಬರ್ತಿದ್ದಿದ್ದು. ಕಿವತ್ ಬಂದಿಲ್ಲ, ನಮ್ಗೇನ್ ಗೊತ್ತು? ಎಲ್ಲದಕ್ಕೂ ನಮ್ನೆ ಬಂದ್ ಕೇಳ್ತಾರೆ. ಪೂಜಾ, ಯಾಕೆ ರೇಗ್ತಿದ್ಯಾ? ಮತ್ತಿನ್ನೇನ್ ಭಾವ, ಅದಕ್ಕೆ ಮೈದಾ ಇಬ್ರು ಸೇರ್ಕೊಂಡು ನನ್ ಗಂಡನ್ ಜೈಲಿಗೆ ಕಳ್ಸಕ್ಕೆ ಪಿತೂರಿ ಮಾಡೋದಲ್ದೆ ಎಲ್ಲ ಬಂದು ನಮ್ಮ ಹತ್ರನೇ ಕೇಳ್ತಾರೆ. ನಾನ್ ನಿನ್ನನ್ ಕೇಳಲಿಲ್ಲ, ಅರ್ಜುನ್ ಕೇಳ್ತಾ ಇರೋದು. ಸೇವಂತಿ ಮೀರಾ ಜೊತೆ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂದಾಗಿತ್ತು. ದೇವಸ್ಥಾನಕ್ಕ? ಯಾಕೆ? ಆದ್ರೂ ನಮ್ಮನೆ ಕೇಳಿದ್ರೆ ಏನ್ ಅವ್ರು ಎಲ್ಲಿ ಹೋಗ್ಬೇಕಾದ್ರೂ ನಮಗೆ ಹೇಳ್ಬಿಟ್ಟ ಹೋಗ್ತಾರೆ. ಅರ್ಜುನ್, ಇವಳಿಗೆ ಸುಮ್ಮನೆ ಇರೋದು ಕೇಳು. ಆಗ್ಲೇ ಅದಕ್ಕೆ ಬಂದಿಲ್ಲ ಅಂತ ನಾನು ಟೆನ್ಷನ್ ಅಲ್ಲಿದ್ದೀನಿ. ಟೆನ್ಷನ್ ಮಾಡ್ಕೋಬೇಡ ಕರ್ಣ, ಸೇವಂತಿಗೆ ವರ್ಕ್ ಎತ್ತಿಕ್ಸಿದೆ. ಕೋರ್ಟ್ ಟೈಮ್ ಅಷ್ಟರಲ್ಲಿ ಅವಳು ಬಂದೇ ಬರ್ತಾಳೆ. ಆದ್ರೂ ಇಂಥ ಇಂಪಾರ್ಟೆಂಟ್ ಕೇಸ್ ನಡೆಯುವಾಗ ದೇವಸ್ಥಾನಕ್ಕೆ ಹೋಗೋವಂಥದ್ದೇನಿತ್ತು? ಅವಳಿಗೆ ದೇವ್ರ ಮೇಲೆ ತುಂಬಾ ನಂಬಿಕೆ, ನಿನ್ಗೆ ಗೊತ್ತಲ್ಲ. ನಾನು ಅವ್ರನ್ನೇ ನಂಬ್ಕೊಂಡಿದ್ದೀನಲ್ಲ. ನಿನ್ನ ನಂಬಿಕೆಗೆ ಅವಳು ಮೋಸ ಮಾಡಲ್ಲ. ಧೈರ್ಯವಾಗಿರು. ದೇವ್ರೆ, ಇವತ್ ಸೇವಂತಿ ಅಕ್ಕ ಕೋರ್ಟಿಗೆ ಬರ್ದೇ ಇರೋ ಹಾಗೆ ಮಾಡಪ್ಪ. ಅರ್ಜುನ್ ಬಾಬಾ ಹೇಗಾದ್ರೂ ಮಾಡಿ ಅಶ್ವಿನ ಬಿಡ್ಸೋ ಹಾಗಾಗ್ಲಿ. ಏನು? ಏನ್ ಹೇಳ್ತಿದ್ದೆ? ಏನಿಲ್ಲ. ಛೇ,
ಇಲ್ಲೇನ್ ನಡೀತಿದೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಈ ಅತ್ತಿಗೆ ಎಲ್ಲಿಗೆ ಹೋದ್ರು? ಫೋನ್ ಯಾಕೆ ಪಿಕ್ ಮಾಡ್ತಿಲ್ಲ ಇವರು? ಮೀರಾ ಜೊತೆ ಯಾಕೆ ಹೋದ್ರು? ಎಲ್ಲಿದ್ದಾಳಂತೆ? ಗೊತ್ತಿಲ್ಲ ಅರ್ಜುನ್. ಮೀರಾನು ಫೋನ್ ತೆಗಿತಿಲ್ಲ, ಅದಕ್ಕೇನು ಫೋನ್ ತೆಗಿತಿಲ್ಲ. ನನ್ಗಿಲ್ಲಿ ಟೆನ್ಷನ್ ಆಗ್ತಾ ಇದೆ. ಈ ಮೀರಾಗ ಅಷ್ಟು ಬುದ್ಧಿ ಬೇಡವಾ? ಇಂಥ ಟೈಮಲ್ಲಿ ದೇವಸ್ಥಾನಕ್ಕೇನು ಕರ್ಕೊಂಡು ಹೋದ್ಲು? ಅಟ್ಲೀಸ್ಟ್ ಫೋನ್ ತೆಗಿಬೇಕು ಅನ್ನೋ ಕಾಮನ್ ಸೆನ್ಸ್ ಆದ್ರೂ ಬೇಡವಾ? ಥೂ. ಸೇವಂತಿ ಯಾವತ್ತೂ ಹೀಗೆ ಮಾಡಲ್ವಲ್ಲ. ಮೀರಾ ಏನಾದರೂ ಆಟ ಆಡ್ತಾ ಇದ್ದಾಳ? ಬೇಕಂತಾನೆ ಸೇವಂತಿಗೆ ದಿಕ್ ತಪ್ಸೋಕೆ ಅವಳನ್ನ ಎಲ್ಲೋ ಕರ್ಕೊಂಡು ಹೋಗ್ಬಿಟ್ಟಿದ್ದಾಳ. ಇವತ್ತು ನೀವು ಶ್ರದ್ಧೆಯಿಂದ ನೋಡಿ, ಖಂಡಿತವಾಗ್ಲೂ ನಿಮ್ಮ ಮಗು ಕಾಣಿಸುತ್ತೆ. ಇಲ್ಲ ಗುರುಗಳೇ, ನನಗಿವತ್ತು ಏನೂ ಕಾಣಿಸ್ತಾ ಇಲ್ಲ. ನನ್ ಮಗು ಕೃಷ್ಣ ಎಲ್ಲಿದ್ದಾನೆ ಅಂತ ದಯವಿಟ್ಟು ತೋರಿಸಿ. ಕಾಣಿಸ್ತಿಲ್ವಾ? ಇನ್ನೊಮ್ಮೆ ಶ್ರದ್ಧೆಯಿಂದ ನೋಡ್ತಾಯಿ. ಅಕ್ಕ, ಇವತ್ತು ಎಷ್ಟೊತ್ತಾದ್ರೂ ಸರಿ, ನಾವು ಕೃಷ್ಣನ ನೋಡ್ಕೊಂಡೇ ಹೋಗೋಣ. ನಾನು ಹೇಳ್ದಾಗೆ ನೀವು ತೀರ್ಥ ಸ್ನಾನ ಮಾಡ್ಕೊಂಡು ಬಂದಿದ್ದೀರ ತಾನೆ? ಹೌದು ಗುರುಜಿ. ಬರುವಾಗ ಯಾವುದೇ ಪ್ರಾಣಿ ಪಕ್ಷಿಗಳು ನಿಮ್ಮ ಮೈ ಸೋಕಿಲ್ಲ ತಾನೆ? ಇಲ್ಲ. ಹಾಗಿದ್ರೆ ನಿಮ್ಮ ಶ್ರದ್ಧೆಯಲ್ಲೇ ಏನೋ ಕೊರತೆ ಇದೆ.